ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಕುಂದಾಪುರ ಕನ್ನಡ ಹಬ್ಬ 2024 ಇದು ಭಾಷೆಯಲ್ಲ ಬದುಕು. ಈ ಬಾರಿ ತುಂಬಾನೇ ಸದ್ದು ಮಾಡಿದೆ ಅಲ್ವಾ. ದೇಶ ವಿದೇಶಗಳಲ್ಲೂ ಕೂಡ ಕುಂದಾಪುರ ಕನ್ನಡ ಹಬ್ಬವನ್ನು ನಮ್ಮ ಕುಂದಾಪುರದವರು ತುಂಬಾನೇ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿರೋದು ನೀವೆಲ್ಲರೂ ಕೂಡ ನೋಡಿರ್ತೀರಾ ಅಲ್ವಾ. ಹಾಗೆ ನಾನು ಈ ನಿಮ್ಮ ಸ್ಪೀಡ್ ಶೆಟ್ಟಿ ಹುಟ್ಟಿರುವ ಊರು ಕುಂದಾಪುರ. ಸೊ ಹುಟ್ಟೂರಿನ ಹಬ್ಬವನ್ನು ನಾನಿರುವಂತಹ ಊರಿನಿಂದ ಅಂದ್ರೆ ಇವಾಗ ನನ್ನೂರು ಸದ್ಯಕ್ಕೆ ಯಲಹಂಕ ಆಗಿರೋದ್ರಿಂದ ಯಲಹಂಕ ವಲಯದಿಂದ ನಾವು ಕೂಡ ನಮ್ಮ ಕುಂದಾಪುರ ಕನ್ನಡ ಹಬ್ಬಕ್ಕೆ ಏನ್ ತಯಾರಿಗಳನ್ನ ಮಾಡಿದೀವಿ ಅನ್ನೋದನ್ನ ನಾನ್ ನಿಮ್ಗೆ ಈ ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ವರ್ಷದಂತೆನೆ ಈ ಬಾರಿನೂ ಕೂಡ ನಮ್ಮ ಕುಂದಾಪುರ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ನಮ್ಮ ಮುಖ್ಯ ಸದಸ್ಯರುಗಳೆಲ್ಲ ಸೇರ್ಬಿಟ್ಟು ಒಂದು ದಿಬ್ಬಣ ಪ್ರೋಗ್ರಾಮ್ನ ಮಾಡ್ಕೊಂಡು ಹೋಗೋಣ ಈ ಸಾರಿ. ಯಾಕಂದ್ರೆ ಅರಮನೆ ಮೈದಾನ ಬೆಂಗಳೂರು ಅಲ್ಲಿ ಅದ್ದೂರಿಯಾಗಿ ನಡೆದಿರುವಂತಹ 5ನೇ ವರ್ಷದ ಕುಂದಾಪುರ ಕನ್ನಡ ಹಬ್ಬಕ್ಕೆ ಅಷ್ಟ ದಿಕ್ಕುಗಳಿಂದ ದಿಬ್ಬಣದ ಒಂದು ಕಾರ್ಯಕ್ರಮದ ಮೂಲಕನೇ ಅಲ್ಲಿ ವೆಲ್ಕಮ್ ಮಾಡ್ಬಿಟ್ಟು ಅಲ್ಲಿಗೆ ಎಂಟ್ರಿ ಆಗ್ಬೇಕಾಗಿರೋದ್ರಿಂದ ಯಲಹಂಕ ವಲಯದಿಂದ ನಾವೆಲ್ಲ ಸೇರ್ಕೊಂಡು ಯಾವ ತರ ಈ ದಿಬ್ಬಣ ಪ್ರೋಗ್ರಾಮ್ ನ ರೆಡಿ ಮಾಡ್ಕೊಂತಾ ಇದ್ದೀವಿ ಅನ್ನೋದು ಕನ್ನಡ ಹಬ್ಬ ಏನು ನಡೆಯಲಿಕ್ಕಿದೆ. ಅದರ ಪ್ರಯುಕ್ತದ ಇವತ್ತು ಪೂರ್ವಭಾವಿ ಸಭೆ, ಅಂತಿಮ ಪೂರ್ವಭಾವಿ ಸಭೆ ಇದೆಲ್ಲರೊಟ್ಟಿಗೆ ಮಾಡಬೇಕು ಅಂತ ನಾವು ಈ ನಿರ್ಧಾರ ಮಾಡಿದ್ವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ನಮ್ಮ ಜೊತೆಯಾಗಲಿಕ್ಕಿದ್ದಾರೆ. ಹಾಗೆ ಇತರ ಪದಾಧಿಕಾರಿಗಳು ಕೂಡ ಬರ್ಲಿಕ್ಕಿದ್ದಾರೆ. ಹಾಗೆ ನಮ್ಮ ಕೆಲವೊಂದು ಸ್ನೇಹಿತರು ಕೂಡ ಆನ್ ದ ವೇ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಹಾಗಾಗಿ ಇನ್ನೊಂದು 10 ನಿಮಿಷಗಳು 15 ನಿಮಿಷಗಳು ನಾವು ವೇಟ್ ಮಾಡಬೇಕಾಗುತ್ತೆ. ಆದ್ರೆ ನೀವು ಖಂಡಿತ ನಾವು ಬೋರ್ಡ್ ಮಾಡಿಸಲ್ಲ. ಈಗ ನಮ್ಮ ಜೊತೆಗೆ ಅಕ್ಷಯ ಕುಂದಾಪುರದ ಬೆಳೆಯುತ್ತಿರುವ ಪ್ರತಿಭೆ ಮಿಸ್ಟರ್ ಅಕ್ಷಯ್ ಬಡಾಮನೆ ಅವರ ಹಾಡು ನಿಮ್ಮ ಮುಂದೆ. ಇವರಂತೂ ತುಂಬಾ ಫಿಲಂಗಳಲ್ಲೇ ಸಾಂಗ್ ನ ಹಾಡಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರಾ ನೋಡಿ. ಅಕ್ಷಯ್ ಬಡಾಮನೆ ಅವರ ಮಧುರವಾದ ಕಂಠದಿಂದ ಸುಮಧುರ ಹಾಡುಗಳನ್ನು ಕೇಳ್ತಾ ಟೈಮ್ ಆಗಿರದೆ ಗೊತ್ತಾಗಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹುಟ್ಟೂರಿನ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ದೀಪಕ್ ಶೆಟ್ಟಿ ಅವರನ್ನು ಮುಖ್ಯ ಅತಿಥಿಗಳಾಗಿ ನಾವು ಇನ್ವೈಟ್ ಮಾಡಿರ್ತೀವಿ. ಅವರು ಇನ್ನೇನು ಬಂದು ನಮ್ಮ ಆಸನವನ್ನು ಸ್ವೀಕಾರ ಮಾಡಾಯಿತು. ಹಾಗೆ ನಮ್ಮೂರಿನ ಬೇರೆ ಬೇರೆ ಸಾಧಕರನ್ನು ಕೂಡ ಇವತ್ತಿನ ಈ ಪೂರ್ವಭಾವಿ ಸಭೆಗೆ ಕರೆದಿದ್ದೀವಿ. ಮತ್ತೆ ಇನ್ನೇನು ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಯಿತು. ಮೊದಲಿಗೆ ನಮ್ಮ ವಿಘ್ನ ವಿನಾಶಕನಿಗೆ ಬೇಡುತ್ತಾ ನಮ್ಮ ಈ ಪೂರ್ವಭಾವಿ ಸಭೆಯನ್ನು ಶುರು ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕಾ ವಾಹನ, ಶರಣು ಶರಣು. ವಿಘ್ನ ವಿನಾಶಕನಿಗೆ ನಮಿಸುತ್ತಾ ಇವತ್ತಿನ ಈ ನಮ್ಮ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಶುರು ಮಾಡಲಿಕ್ಕೆ ಹೊರಟಿದ್ದೀವಿ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ದೀಪಕ್ ಶೆಟ್ಟಿ ಅವರಿಂದ ಇವತ್ತಿನ ಈ ನಮ್ಮ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ನಾವೆಲ್ಲ ಇಷ್ಟಪಟ್ಟಿದ್ದೀವಿ. ಭಾವ ಬೀದಿಯಲ್ಲಿ ಭಾಷೆ ತೇರು, ಎಂತ ಚಂದ ನಮ್ ಭಾಷಿ ಕೇಂಬುಕೆ ಎಲ್ಹಾರು ಸಿಕ್ಕಾಯಿ ಭಾಷಿ. ದೀಪ ಬೆಳಗಿಸ್ತಿರುವಾಗ ಎಲ್ರು ಯಾಕಪ್ಪ ಮೇಲ್ಗಡೆ ನೋಡ್ತಿದ್ದೀರಾ ಅಂತ ಅನ್ಕೊಂತಿದ್ದೀರಾ? ಆಕ್ಚುಲಿ ಇಲ್ಲ, AC ಹಾಲ್ ಅಲ್ವಾ, ಸ್ವಲ್ಪ ಅಲ್ಲಿ ಜಾಸ್ತಿ ಗಾಳಿ ಬರೋ ತರ ಅನ್ಸ್ತಾ ಇತ್ತು ನಮ್ಗೆ. ಸೊ ಏನಾದ್ರೂ ಪ್ರಾಬ್ಲಮ್ ಆಗತ್ತೆ ಅಂತ ನೋಡ್ತಾ ಇದ್ವಿ. ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿ ಆಯ್ತು. ಒಟ್ಟಾರೆ ನಮ್ಮ ದಿಬ್ಬಣದ ಕಾರ್ಯಕಾರಿ ಸದಸ್ಯರುಗಳು ನಾವೆಲ್ಲರೂ ಮೇಲ್ಗಡೆ ಇದ್ದು ಚೆನ್ನಾಗಿನೇ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸ್ಬಿಟ್ವಿ. ಖುಷಿ ಆಯ್ತು, ಎಲ್ರೂ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇರೋದಲ್ವಾ. ಕಾರ್ಯಕ್ರಮದ ಸಕ್ಸಸ್ಗೆ ಇಲ್ಲಿ ಮಾತಾಡ್ತಿರುವಂತಹ ನಾಗರಾಜ್ ಆಚಾರ್ ಅವರು ಕೂಡ ತುಂಬಾನೇ ಮುಖ್ಯ ವ್ಯಕ್ತಿಗಳಾಗಿದ್ದಾರೆ. ಶ್ರೀ ಸಚಿನ್ ಶೆಟ್ಟಿ ಬಿರಡಿ
ಹಾಗೂ ಇನ್ನು ಸುಮಾರು ಜನ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಕೆ ಹೆಗ್ಡೆ ಹಾಗೂ ವೀಕ್ಷಾ ಕನ್ಸ್ಟ್ರಕ್ಷನ್ ಮಾಲೀಕರಾದ ಶ್ರೀಮತಿ ದೀಪಿಕಾ ಶೆಟ್ಟಿ ದಂಪತಿಗಳು ಧನ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಮುಂದೆ ನಾವು ಯಾರೆಲ್ಲ ಧನ ಸಹಾಯ ಮಾಡಬಹುದು ಎಂದು ಯೋಚಿಸಿ ಒಂದು ಪಟ್ಟಿ ರೆಡಿ ಮಾಡುತ್ತೇವೆ. ಮುಂದೆ ಕುಂದಾಪುರ ಕನ್ನಡ ಹಬ್ಬ, ತದನಂತರ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಇದರ ಜೊತೆ ಕಾರ್ಯದರ್ಶಿಯಾದ ಶ್ರೀ ಹರೀಶ್ ಶೆಟ್ಟಿ. ಹುಟ್ಟೂರ ಭಾಷೆಯ ಹಬ್ಬಕ್ಕೆ ತುಂಬಾ ಜನ ತನು ಮನದಿಂದ ಆಕ್ಚುಲಿ ಧನ ಸಹಾಯ ಕೂಡ ಮಾಡಿದ್ದಾರೆ. ಆ ಪ್ರಾಯೋಜಕರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಡಾಕ್ಟರ್ ದೀಪಕ್ ಶೆಟ್ಟಿ ಅವ್ರಿಗೂ ಕೂಡ ಸನ್ಮಾನ ಮಾಡೋದಕ್ಕೆ ನಾವೆಲ್ಲ ಹೊರಟಿದೀವಿ. ಬಟ್ ಅವರು ಬೇಡ, ನನಗೆ ಸನ್ಮಾನ ಯಾಕೆ ಮಾಡ್ತಾ ಇದ್ದೀರಾ, ಇದು ನನ್ನ ಊರ ಹಬ್ಬನೂ ಕೂಡ ಅಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಆಕ್ಚುಲಿ ಅವ್ರು ಮಾಡಿರುವ ಸಾಧನೆಗೆ ನಮ್ಮ ಒಂದು ಸನ್ಮಾನ ಅವ್ರಿಗೆ ದಕ್ಕಿಸಲೇ ಬೇಕಿತ್ತು. ಯಾಕಂದ್ರೆ ಸಾಧನೆ ಅನ್ನೋದು ಎಲ್ಲರಿಗೂ ಮಾಡೋದಕ್ಕೆ ಆಗಲ್ಲ. ಆಕ್ಚುಲಿ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ನೋಡಿ ಕೆಲವೊಂದು ಕಷ್ಟದ ಘಟ್ಟಗಳನ್ನು ಕೂಡ ಅವರು ದಾಟಬೇಕಾಗಿರುತ್ತೆ. ಅಂಥವ್ರಿಗೆ ಮಾತ್ರ ಸಾಧನೆ ಮಾಡೋದಕ್ಕೂ ಆಗುತ್ತೆ, ಅಂಥವ್ರಿಗೆ ಮಾತ್ರ ಈ ತರ ಸನ್ಮಾನಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಸೊ ಸನ್ಮಾನದ ವಿಡಿಯೋವನ್ನು ನಂಗೆ ಆಕ್ಚುಲಿ ಇಲ್ಲಿ ಅಪ್ಲೋಡ್ ಮಾಡಕ್ ಆಗಿಲ್ಲ, ಅದು ಮಿಸ್ ಆಗ್ಬಿಟ್ಟಿತ್ತು, ದಯವಿಟ್ಟು ಕ್ಷಮೆ ಇರಲಿ ಅಂತ. ಅಭಿಮಾನದ ಅಭಿನಂದನೆಗಳಿಗೆ ಒಂದೇ ಮಾತಿನಲ್ಲಿ ಉತ್ತರ ಧನ್ಯವಾದ. ಯಲಹಂಕ ಅನ್ನುವಂತಹದ್ದು ನನಗೆ ಪರಿಚಿತವಾಗುತ್ತೆ. ಎಲ್ಲರೂ ಸುಮಾರು ದಶಕಗಳಿಂದ, ಒಂದೊಂದೂವರೆ ದಶಕಗಳಿಂದ ಎರಡು ತಲೆಮಾರಿನವರು ನನಗೆ ಸಂಪರ್ಕದಲ್ಲಿರುವ ನಿಮ್ಮಂಥ ಹಿರಿಯರೆಲ್ಲ ಸೇರಿ ಇದು ಪರಿಗಣಿಸಿದ್ರು ಅಂತ ಹೇಳಿದರೆ ಬಹುಶಃ ಆ ಪರಶುರಾಮ ಸೃಷ್ಟಿಯ ದೈವದೇವರುಗಳ ಆಶೀರ್ವಾದ ನನ್ನ ತಲೆಯಲ್ಲಿ ಇದೆ ಅನ್ನುವಂತಹ ಭಾವನೆ ನನಗೆ ಮೂಡುತ್ತಾ ಇದೆ. ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ನಿಮಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಇವೆಲ್ಲ ಕುಂದಾಪುರದಲ್ಲೇ ಹುಟ್ಟಿರೋದು. ಆ್ಯಕ್ಚುಲಿ ನಾನು ಅಲ್ಲಿ ಹುಟ್ಟಿಲ್ಲ, ನೀವು ಆ್ಯಕ್ಚುಲಿ ತುಂಬ ಲಕ್ಕಿ. ಬಟ್ ನಾವು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಬಂದಿದ್ವಿ. ವರದಕ್ಷಿಣೆ ತಗೊಂಡಿದ್ದೀವಿ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಲಕ್ಕಿ ಇದೆ. ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನನ್ನ ಹಸ್ಬೆಂಡ್ ಮಿಸ್ಟರ್ ಬೆನಕರಾಜ್ ಶೆಟ್ಟಿ ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ರು. ಹಾಗೆ ವೇದಿಕೆಯಲ್ಲಿ ಅವ್ರಿಗೂ ಕೂಡ ನಮ್ಮ ಊರಿನ ಬಗ್ಗೆ ಮಾತಾಡೋದಕ್ಕೆ ಹೇಳಿದಾಗ ಅವ್ರಿಗೆ ಏನ್ ಅನ್ಸಿದೆ ಅದನ್ನ ಹೇಳಿದ್ದಾರೆ. ಪಾಪ ಅವ್ರಿಗೆ ಕುಂದಾಪುರ ಕನ್ನಡ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಚೆನ್ನಾಗಿ ಮಾತಾಡಿದ್ರು, ಖುಷಿ ಆಯ್ತು. ಎಲ್ರೂ ತುಂಬಾ ಚೆನ್ನಾಗಿ ನಗ್ತಾ ಇದ್ರು, ನನ್ಗೆ ಮತ್ತೆ ಜಾಸ್ತಿನೇ ಖುಷಿ ಆಯ್ತು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಮಾತಾಡ್ಸಿದ್ದಾರೆ. ಆಕ್ಚುಲಿ ಕಾರ್ಯಕ್ರಮ ಮುಗೀತು. ಹಾಗೆ ನಮ್ಮ ದೀಪಕ್ ಶೆಟ್ಟಿ ಅವ್ರನ್ನ ಇನ್ನೇನು ಬೇಗನೆ ಬೀಳ್ಕೊಡ್ಬೇಕಾಗಿದೆ. ಯಾಕಂದ್ರೆ ಪಾಪ ಅವ್ರು ತುಂಬಾ ಬ್ಯುಸಿ ಇದ್ದಾರೆ. ಇಷ್ಟು ಬ್ಯುಸಿ ಇರುವಾಗ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದು ನಮ್ಮ ಜೊತೆ ಇಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡಿರೋದು ನಮ್ಗೆಲ್ಲ ತುಂಬಾನೇ ಖುಷಿ ವಿಚಾರ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋದ ಮೂಲಕ ನಿಮ್ ನೋಡಿ ನಾವು ತುಂಬಾ ಕಲಿಬೇಕಾಗಿದೆ, ತುಂಬಾ ತಿಳ್ಕೊಬೇಕಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರ ಜೊತೆನೆ ಎಲ್ರೂ ಸೇರ್ಕೊಂಡು ನಮ್ಮೂರ ಹಬ್ಬ ಇನ್ನೂ ಸಕ್ಸಸ್ ಆಗ್ಲಿ, ನಮ್ಮ ಕುಂದಾಪುರ ಕನ್ನಡ ಭಾಷೆ ಇನ್ನು ಅತ್ಯುತ್ತಮ ಮಟ್ಟಕ್ಕೆ ರೀಚ್ ಅಂತ ಇವತ್ತಿನ ಈ ಸಭಾ ಕಾರ್ಯಕ್ರಮ ಮುಗಿಸಿದೀವಿ. ಚೆನ್ನಾಗಿತ್ತಾ ದೋಸೆ? ಎಷ್ಟು ಚೆನ್ನಾಗಿತ್ತು? ತುಂಬ ಚೆನ್ನಾಗಿತ್ತಾ? ಹೊಟ್ಟೆ ಹಸ್ತಿತ್ತಾ? ವೀಕ್ಷಾ ಶೆಟ್ಟಿ, ಏನು ಹೊಟ್ಟೆ ಹಸ್ತಿತ್ತಾ? ಅಂತೂ ಇಂತೂ ನಮ್ಮ ಯಲಹಂಕ ವಲಯದ ಪೂರ್ವಭಾವಿ ಸಭೆನ ಸಕ್ಸಸ್ ಮಾಡಿದೀವಿ ಅನ್ನೋದು ತುಂಬಾ ಖುಷಿ ವಿಚಾರ. ಕೊನೆಗಾಗಿ ನಾವೆಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಇನ್ನೇನು 2 days ಅಲ್ಲಿ ದಿಬ್ಬಣನ ಸ್ಟಾರ್ಟ್ ಮಾಡಬೇಕಿತ್ತು ಅರಮನೆ ಮೈದಾನಕ್ಕೆ ಅಂತ ಮಾತಾಡ್ತಾ ಇದ್ವಿ. ಆಮೇಲೆ ಏನೇನಾಯ್ತು, ಹೇಗೆ ನಮ್ಮ ದಿಬ್ಬಣ ಕಾರ್ಯಕ್ರಮ ನಡೀತು ಅನ್ನೋದನ್ನ ಮುಂದಿನ ಪಾರ್ಟ್ 2 ಲಾಗ್ ಅಲ್ಲಿ ನಮ್ಮ ಈ ಸ್ಪೀಡ್ ಶೆಟ್ಟಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ ಅಂತ, ಹಾಗೆ ಏನ್ ಮಾಡ್ಬೇಕು ಮರಿದನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ.